ನಮಸ್ತೆ ವನಶ್ರೀ ಚಾನಲ್ಗೆ ಹೊಸ ಸ್ವಾಗತ. ಕತೆ ತಂದಾಯಿತು. ಬನ್ನಿ ಇವತ್ತು ಬಯಸದೆ ನೀ ಬಂದೆ. ಈ ಕಥೆಯನ್ನು ಬರೆದವರು ಉಷಾ ನವರತ್ನರಾವ್ ಅವರ ಆಧಾರಿತ ಕಾದಂಬರಿ. ಈ ಕಾದಂಬರಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲೂ ಕತೆ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ, ನಿಮಗೆ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ಸ್ಟಾರ್ಟ್ ಮಾಡೋಣ ಇವಾಗ ಕಥೆಯನ್ನು. ಆತಂಕದಿಂದ ಕೇಳಿದಳು, ಅಂದರೆ ಉತ್ತರದಿಂದ ತತ್ತರಿಸಿದಳು. ಸರ್ವ ಎಲ್ಲಿ ಹೋದ? ತನಗೇಕೆ ತಿಳಿಸಲಿಲ್ಲ? ರೂಮಿನಿಂದ ಓಡಿ ಹೋಗಿ ಬಂದು ಜಯಂತಿಯ ರೂಮಿಗೆ ಬಂದಳು. ಜಯ ಸರ್ವ ರೂಮ್ನಲ್ಲಿಲ್ಲ, ಖಾಲಿ ಮಾಡಿ ಎಲ್ಲೋ ಹೋಗ್ಬಿಟ್ಟಿದ್ದಾನೆ. ಯಾವ ಅಡ್ರೆಸ್ಸು ಮೆಸೇಜು ಬಿಟ್ಟಿಲ್ಲ. ಯಾಕೆ ಹೆದರ್ತೀಯ? ಎಲ್ಲೋ ಜ್ಞಾಪಕ ಬಂದಿರಬೇಕು, ಇದ್ದಕ್ಕಿದ್ದಂತೆ ಹೊರಟು ಬಿಟ್ಟಿರಬೇಕು. ಯಾವಾಗಲೂ ಕೆಟ್ಟದ್ದನ್ನೇ ಯೋಚಿಸ್ತೀಯಲ್ಲ. ಜಯಂತಿ ತಂಗಿಯನ್ನು ಸಮಾಧಾನ ಮಾಡಿದಳು. ಯಾರಿಗೆ ಗೊತ್ತು, ನಾಳೆ ಬಂದು ನಿನ್ನ ಮುಂದೆ ನಿಂತ್ಬಿಟ್ಟಾನು. ಅವಳ ಮಾತಿನಿಂದ ಜಮುನಳಿಗೆ ಸಮಾಧಾನವಾದರೂ ಒಳಗೆ ಏನೋ ಅವ್ಯಕ್ತ ಭಯ ಅವಳನ್ನು ಆವರಿಸಿತು. ತಂದೆಯನ್ನು ಆರಿಸಿ ಬಂದಳು. ಅವರು ತಮ್ಮ ಗೆಳೆಯರೊಂದಿಗೆ ಹಾಯಾಗಿ ಕುಡಿಯುತ್ತಾ ಮಾತನಾಡುತ್ತಾ ನಗುತ್ತಿದ್ದರು. ನನಗೆ ಸೋಲೋದಂದ್ರೇ ಗೊತ್ತಿಲ್ವಾ? ಮಗಳು ಬಂದದ್ದು ಕಂಡು ಕರೆದರು. ಬಾ ಜಮು. ಯಾಕಮ್ಮ, ಏನಾದ್ರೂ ಹೇಳಬೇಕಾಗಿತ್ತಾ? ಹೌದು ಅಪ್ಪ, ಸರ್ವನ್ನ ಕಾಂಟ್ಯಾಕ್ಟ್ ಮಾಡುವೆ, ಸಿಗಲಿಲ್ಲ. ರೂಮ್ ಖಾಲಿ ಮಾಡಿ ಎಲ್ಲೋ ಹೋಗಿದ್ದಾನೆ. ಅಷ್ಟೇ ತಾನೇ? ಸುಕುಮಾರಗೆ ಹೇಳಿ ವಿಚಾರಿಸ್ತೀನಿ. ಹೋಗಮ್ಮ, ತುಂಬ ಹೊತ್ತಾಯಿತು, ಮಲ್ಕೋ ಹೋಗು. ನಾನೇ ಸುಕುನ್ನ ಕೇಳ್ತೀನಿ. ಬೇಡ, ಅವನು ಫ್ರೆಂಡ್ಸ್ ಇದ್ದಾರೆ. ಇಟ್ ಈಸ್ ಎ ರಾಂಗ್ ಟೈಮ್. ನಾನು ಹೇಳಿದ್ನಲ್ಲ, ನಾಳೆ ಬೆಳಿಗ್ಗೆ ಹೊತ್ತಿಗೆ ನಾನು ವಿಚಾರಿಸ್ತೀನಿ. ಜಮ್ಮುನ ಈ ಒಲ್ಲದ ಮನಸ್ಸಿನಿಂದ ತನ್ನ ರೂಮಿಗೆ ಬಂದು ಹಾಸಿಗೆಯ ಮೇಲೆ ಉರುಳಿಕೊಂಡಳು. ಎಲ್ಲೋ ಏನೋ ಅಪಸ್ವರವಿದೆ ಎನಿಸಿತು. ಸುಕುಮಾರ ತನ್ನ ಗೆಳೆಯ ಹಾಗೂ ನಿಕಟವರ್ತಿ ಸುಭಾವಿನೊಂದಿಗೆ ಮಾತುಕತೆ ನಡೆಸುತ್ತಿದ್ದ. ತಮ್ಮ ಕೈ ಕೆಳಗಿನವ್ರನ್ನ ಹೊಗಳಿ ಅಟ್ಟಕ್ಕೇರಿಸಿ ಕೈ ತುಂಬ ಸಂಬಳ ಕೊಟ್ರಾಯ್ತಪ್ಪ, ಏನು ಬೇಕಾದರೂ ಸಾಧಿಸ್ಬೋದು. ಇಲ್ಲಿ ನೋಡು. ಸರ್ವದ ಮನೆಗೆ ಎಲ್ಲ ಆಸೆಯ ತೋರಿಸಿ ಕೈ ತುಂಬ ಸಂಬಳ ಮಾಡ್ತಾ ಇದ್ದೀನಿ. ಕೂತ್ರೆ ನಿಂತರೆ ಅವನನ್ನು ಇನ್ನಷ್ಟು ಇಂಟೆಲಿಜೆಂಟ್ ಇಲ್ಲ ಅಂತ ನಿಮ್ಮವಂಗೆ ಜಮುನನ್ನು ನನಗೆ ಕಟ್ಟಬೇಕು ಅಂತ ಆಸೆ. ಅವ್ರನ್ನ ಹಾಡಿ ಹೊಗಳಿ ಅವ್ರನ್ನ ಹೇಳಿದ ಹಾಗೆ ಕೇಳ್ಕೊಂಡಿದ್ದೀನಿ. ಜಯ ಗಳಿಸ್ಬೇಕಾದ್ರೆ ಮೊದಲು ಸೋಲ್ಲೇಬೇಕಪ್ಪ. ಅವ್ರುಗಳನ್ನು ನನ್ನ ಒಡ್ತಿಯರಾಗಿ ಬಿಸ್ನೆಸ್ ನನ್ನ ಕೈಗೆ ಬರಲಿ, ಆಮೇಲೆ ನನ್ನ ನೋಡ್ತಾ ಇರು. ಆ ನಿನ್ನ ಜಮುನ ಸರ್ವದ ಮನೆ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲ, ನಿಂಗೆಲ್ಲಿ ಸಿಗ್ತಾಳೆ? ನನಗೆ ದೂರಾಲೋಚನೆ ಒಟ್ಟಿಗೆ ಪ್ಲಾಸ್ ಆಗುತ್ತೆ. ಅದಕ್ಕೆ ಅಷ್ಟು ದೂರ ಇಟ್ಟಿರೋದು. ನೋಡ್ತಾ ಇರು, ಇನ್ನೂ ದೂರ ಕಳಿಸ್ತೀನಿ. ಜಮುನ ಫೂಲ್ ಮಾಡೋದು ತುಂಬ ಸುಲಭ. ಜೋರಾಗಿ ನಕ್ಕ. ಅದು ಸರಿ, ನಿನ್ನ ಪಂಚರಿನ ಗತಿ? ಅವಳನ್ನು ಚೆನ್ನಾಗಿ ವಿಚಾರಿಸ್ಕೊಳ್ತೀನಿ, ನೋಡ್ತಾ ಇರು. ಸುಕುಮಾರನ್ನ ಏನು ಮಾಡ್ಕೊಂಡಿದ್ದೀಯಾ? ಬಂದ ಅತಿಥಿಗಳೆಲ್ಲ ತೆರಳಿ ನಂತರ ಸುಕುಮಾರ ದೇವಿರಯ್ಯನವರ ಬಳಿಗೆ ಬಂದ. ಇಬ್ಬರು ಮೂಗಿನ ತನಕ ಕುಡಿದು ರಂಗೇರಿದರು. ಅಂಕಲ್ ತೊದಲಿದ. ನನ್ನದು ನರಿ ಬುದ್ಧಿಯಂತೆ. ನನ್ನ ಫ್ರೆಂಡ್ಸ್ ಎಲ್ಲರೂ ಆಗಂತಾರೆ. ಹೌದು ಸುಕು, ಒಳ್ಳೇದು. ಆ ಸರ್ವನ್ನ ಆಚೆ ತಳ್ಳಿದ್ದು ಅವ್ರನ್ನ ರೂಮ್ ಖಾಲಿ ಮಾಡಿಸಿದ್ದಾನಂತೆ. ಜಮ್ಮು ಹೇಳಿದ್ಲು. ಖಾಲಿ ಮಾಡಿ ಎಲ್ಲಿ ಓಡಿ ಹೋಗ್ತಾನೆ? ನೋಡಿಬಿಡ್ತೀನಿ. ಗುಡ್ ನೈಟ್. ತೂರಾಡುತ್ತಲೇ ತನ್ನ ರೂಮಿಗೆ ಹೋಗಿ ಕುಳಿತ. ಸರ್ವ ರೂಮು ಖಾಲಿ ಮಾಡಿ ಎಲ್ಲಿಗೋದ? ತನ್ನ ಮುಷ್ಟಿಯಿಂದ ಜಾರಿ ಹೋಗಬಾರದು. ಫೋನಿನತ್ತ ನಡೆದ. ಬುಕ್ ಎ ಪಿ ಕಾಲ್ ಟು ಜೈಪುರ್. ವನಜಮ್ಮ ಸರ್ವದ ಮನೆಗೆ ದೇವಿರಯ್ಯನವರ ಹೊಸ ಮನೆಯ ಗೃಹಪ್ರವೇಶದ ವಿಷಯವನ್ನೇ ವಿವರವಾಗಿ ಕಾಗದ ಬರೆದರು. ದೇವಿರಯ್ಯ ಮೊದಲಿನಿಂದಲೂ ತುಂಬ ಬದಲಾಯಿಸಿದ್ದಾರೆ. ಬಾಯಿ ತುಂಬ ವಿಚಾರಿಸಿಕೊಂಡು ನನ್ನ ತುಂಬ ಹೊಗಳಿದರು. ಜಮುನ ತುಂಬ ಮುದ್ದಾಗಿ ಕಾಣುತ್ತಿದ್ದಳು. ಮೊದಲು ನಿಮ್ಮಿಬ್ಬರ ಮದುವೆಯಾಗಿ ಬಿಟ್ಟರೆ ಸಾಕು. ಸರ್ವದ ಮನೆಗೆ ದೇವಿರಯ್ಯ ಹೊಸ ಮನೆ ಕೊಂಡು ಅದನ್ನು ಅಲಂಕರಿಸುತ್ತಿದ್ದುದು ಗೊತ್ತಿತ್ತು. ಗೃಹಪ್ರವೇಶವನ್ನು ಮಾಡುವರೆಂದು ತಿಳಿದಿತ್ತು. ಆದರೆ ಆ ಮನೆಯಲ್ಲೇ ಹೋಗಿ ನೆಲೆಸುವರೆಂದು ತಿಳಿದಿರಲಿಲ್ಲ. ಜಮುನ ಆ ಮನೆಯಲ್ಲೇ ಇರುವಳೆಂದು ನಾನು ಮಾಡಿದ ಫೋನ್ ಕರೆಗೆ ಯಾರಿಂದಲೂ ಉತ್ತರ ಬಂದಿರಲಿಲ್ಲ. ಲೈನ್ ಸರಿಯಿಲ್ಲವೆಂದುಕೊಂಡು ಸುಮ್ಮನಿರಬೇಕಾಯಿತು.
ಜಮುನಳಿಗೆ ಸುಕುಮಾರಗೆ ಸರ್ವದಮನ ಫೋನ್ ನಂಬರನ್ನೇ ಕೊಡದೆ ಹೋಟೆಲಿಗೆ ಮಾಡಿ ರೂಮಿಗೆ ಕನೆಕ್ಷನ್ ಕೊಡುವಂತೆ ಮಾಡಿದ. ಅವಳು ರೂಮಿಗೆ ಮಾಡಿದ ಫೋನಿನ ಮಾತುಗಳು ಎಕ್ಸ್ಟ್ರಾಕ್ಷನ್ ಮೂಲಕ ಕೇಳಿದ. ತಾನು ಆದಷ್ಟು ಬೇಗ ಕಾರ್ಯಗತನಾಗಬೇಕೆಂದು ತಿಳಿದಿತ್ತು. ಅದಕ್ಕಾಗಿಯೇ ಜೈಪುರ್ ಬಿಟ್ಟು ಹಿಂದಿರುಗಿದ್ದ. ಗೃಹಪ್ರವೇಶದ ಗಲಾಟೆಯಲ್ಲಿ ಎಲ್ಲರೂ ನಿರಂತರರಾಗಿದ್ದರಿಂದ ಸರ್ವದಮನ ಪರಿಸ್ಥಿತಿ ಅರಿಯಲು ಯಾರಿಗೂ ವ್ಯವಧಾನವಿರಲಿಲ್ಲ. ಸರ್ವದಮನ ಸ್ವಾಭಿಮಾನಿ ಅನುಸರಿಸುತ್ತಿದ್ದ. ಸುಕುಮಾರ ಅವನ ಮೇಲೆ ಕಣ್ಣಿಡಲು ತನ್ನ ಪಿ.ಎ ಆಗಿದ್ದ ಈಶ್ವರಗೆ ಹೇಳಿದ್ದ. ಈಶ್ವರ ಸರ್ವದಮನ ಪ್ರತಿಯೊಂದು ಚಲನವಲನದ ಮೇಲೆ ಕಣ್ಣಿಟ್ಟಿದ್ದ. ಅವನು ಹೋಟೆಲಿನ ರೂಮು ಖಾಲಿ ಮಾಡಿ ಸಣ್ಣ ಮನೆಗೆ ಬಾಡಿಗೆಗೆ ಹೋದಾಗ ಆ ಮನೆಯ ವಿಳಾಸ ತಿಳಿಸಿ ಸುಕುಮಾರನಿಗೆ ಫೋನ್ ಮೂಲಕ ಎಚ್ಚರಿಸುತ್ತಿದ್ದ. ತನ್ನ ಅಂಕಲ್ ತಾನೇ ಮಹಾ ಮೇಧಾವಿ ಎಂದುಕೊಂಡಿದ್ದಾರೆ. ಆದರೆ ತಾನು ಬೆಳಿಗ್ಗೆ ಜಮುನಾ ಹೇಳುವ ವೇಳೆಗೆ ಸುಕುಮಾರ ಸಾಕಷ್ಟು ಯೋಚಿಸಿ ಬಲೆ ಬೀಸಲು ಕಾದಿದ್ದ. ಅಂಕಲ್, ನಿಮಗೆ ಗೊತ್ತಾ, ಸರ್ವ ನಮ್ಮ ಸಂಸ್ಥೆಯ ಕೆಲಸಕ್ಕೆ ರಿಸೈನ್ ಮಾಡಿ ಬೇರೆಲ್ಲೋ ಸೇರ್ಕೊಂಡಿದ್ದಾನಂತೆ. ನಾವು ಅವನಿಗಾಗಿ ಮಾಡಿದ್ದೆಲ್ಲ ದಂಡ ಆಯಿತು. ಹೌದಾ? ಈಗೇನು ಮಾಡೋದು? ಅವನು ನಮ್ಮ ಕೈಯಿಂದ ನುಸುಳಿಕೊಂಡು ಹೋದರೆ ಆಯಿತು. ಹೇಗೋ ಬಂದು ಜಮುನಾ ಆರಿಸ್ಕೊಂಡು ಹೋಗ್ಬಿಡ್ತಾನೆ. ಅವನು ಜುಟ್ಟು ನಮ್ಮ ಕೈಲೇ ಇರಬೇಕು, ದೇವಿರಯ್ಯ ಸೂಚಿಸಿದರು. ತಾನು ಇವತ್ತೇ ಜೈಪುರಕ್ಕೆ ಹೋಗ್ತಾ ಇದ್ದೀನಿ. ನಾನು ವಾಪಸ್ ಬರೋದ್ರಲ್ಲಿ ಜಮುದು ನಂದು ಮದುವೆ ಆಗಬೇಕು. ಬೇಗ ಏರ್ಪಾಡು ಮಾಡಿ, ಇಲ್ದಿದ್ರೆ ಕೆಲಸ ಕೆಟ್ಟು ಹೋಗುತ್ತೆ, ಸುಕುಮಾರ ಎಚ್ಚರಿಸಿದ. ಬೆಳಿಗ್ಗೆ ಉಪಹಾರಕ್ಕೆ ಕುಳಿತಾಗ ಸುಕುಮಾರ ಬೇಕಾಗಿಯೇ ಮಾತಿಗೆ ಎರಗಿದ. ನಾವು ಎಷ್ಟು ಮಾಡಿದ್ರೂ ಅಷ್ಟೇ, ನಮ್ಮ ಸಣ್ಣತನ ತೋರಿಸೋದು ಬಿಡಲ್ಲ. ನಮ್ಮ ಕಂಪನಿಲೇ ಕೆಲಸ ಕೊಟ್ಟು ಕೈತುಂಬ ಸಂಬಳ ಕೊಟ್ಟು ಮಗಳನ್ನ ಕೊಡ್ತೀನಿ ಅಂತ ಒಪ್ಪಿದ್ರು. ನೋಡಿದ್ರ ಎಂತಹ ಕೆಲಸ ಮಾಡ್ದ? ಜಮುನಾ ಅವನತ್ತ ಪ್ರಶ್ನಾರ್ಥವಾಗಿ ನೋಡಿದಳು. ನಿನ್ನ ರಾಜ್ಕುಮಾರನ ವಿಷಯವನ್ನೇ ಹೇಳ್ತಾ ಇರೋದು. ಸರ್ವದಮನ ತಮ್ಮ ಕೆಲಸಕ್ಕೆ ರಿಸೈನ್ ಮಾಡಿ ಬೇರೆ ಯಾವುದೋ ಫಾರಮ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾನಂತೆ. ನಾನು ಇವತ್ತೇ ಹೊರಟು ಅವನ್ನ ತರಾಟೆ ತಗೋತೀನಿ. ಏನು ಜಮು, ನಮ್ಮ ಫಾರಮ್ನ ಕೆಲಸ ಹೋಗಲಿ, ನಿಂಗೂ ಮೋಸ ಮಾಡ್ಬೋದಾ? ನಿಂಗೆ ತಾನೆಲ್ಲಿಗೆ ಹೋಗ್ತೀನಿ ಎಲ್ಲಿರ್ತೀನಿ ಅಂತ ಆದರೂ ಹೇಳ್ಬಾರ್ದಾ? ನಿಮ್ಮನ್ನ ನಂಬಲೇ ಇಲ್ಲ. ಇಲ್ಲ ಸರ್ವ ಹಾಗೆಂದು ಮಾಡಲ್ಲ. ಮಾಡಿದನಲ್ಲ ನೀನು ಹೋಟೆಲ್ಗೆ ಫೋನ್ ಮಾಡಿದಾಗ ಅವರೇ ಹೇಳಿದ್ಲಿಲ್ವಾ ಅವನು ರೂಮ್ ಖಾಲಿ ಮಾಡ್ಕೊಂಡು ಹೋಗಿದ್ದಾನೆ ಅಂತ? ಇರ್ಬೋದು, ಆದರೆ ಅವನ್ನ ಖಂಡಿತ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾನೆ. ಅವನು ಏನು ಪ್ರಾಬ್ಲಮ್ನಲ್ಲಿರಬೇಕೋ ಅವಳದೇ ಭಯದಿಂದ ಬಡಿದುಕೊಂಡರೂ ಧೈರ್ಯ ತಂದುಕೊಂಡು ಹೇಳಿದಳು. ನಾನು ಆಂಟಿ ಮನೆಗೆ ಹೋಗಿ ಕೇಳ್ತೀನಿ, ಅವ್ರಿಗೆ ಗೊತ್ತಿರುತ್ತೆ. ಕಾಫಿ ಕುಡಿದು ಜಮುನಮ್ಮ ಮನೆಯತ್ತ ಧಾವಿಸಿದರು. ಜಮುನಾ ಹೇಳಿದ್ದು ಕೇಳಿ ಅವರಿಗೂ ನಂಬಿಕೆ ಬರಲಿಲ್ಲ. ಛೆ, ಅವನು ಹಾಗೆ ಮಾಡೋದೇ ಇಲ್ಲ. ಅವನಿಗೇನು ತಾಪತ್ರಯವೇನೋ ಏನೋ ಹಾಯಾಗಿ ಕಣ್ಮುಂದೆನೇ ಇದ್ದಿದ್ರೆ ಚೆನ್ನಾಗಿರೋದು. ಸಂಬಳ ಕಡಿಮೆ ಆದ್ರೇನು ಮನಸ್ಸಿಗೆ ಸಮಾಧಾನ ಇರೋದು. ನಡಿ, ತಾನೇ ಬಂದು ನಿಮ್ಮ ತಂದೆ ಸುಕುಮಾರನ ಹತ್ರ ಮಾತಾಡ್ತೀನಿ. ಅವರು ದಡದಡನೆ ಜಮುನಳೊಂದಿಗೆ ಬಂದರು. ದೇವಿರಮ್ಮನವರೇ, ಜಮುನಾ ಹೇಳ್ತಾ ಇರೋದು ನಿಜನಾ? ನಮ್ಮ ಸರ್ವ ಎಲ್ಲಿಗೋದ? ದೇವಿರಯ್ಯ ಸೂರಿನತ್ತ ನೋಡಿ ನಿಟ್ಟುಸಿರಿಟ್ಟರು. ಬೀದಿ ನಾಯಿಗೆ ಎಂಜಲು ಹಾಕಿದರೂ ನಿಯತ್ತು ಇಟ್ಕೊಂಡು ಬಾಲ ಅಲ್ಲಾಡಿಸುತ್ತೆ. ನಿಮ್ಮ ಮಗ ಬುದ್ಧಿವಂತ, ಚೆನ್ನಾಗಿ ಮುಂದೆ ಬರಲಿ, ನನ್ನ ಅಳಿಯ ಆಗಲಿ ಅಂತ ಮನೇನ, ಮಗಳನ್ನ, ಕಂಪನಿನ, ಬಿಸ್ನೆಸ್ಸು ಚೆನ್ನಾಗಿ ನೋಡಿಕೊಂಡು ಸುಖವಾಗಿ ನಿಮ್ಮ ಕಣ್ಮುಂದೆ ಇರಲಿ ಅಂದರೆ ನೋಡಿ, ಕೈ ಕೊಟ್ಟು ಹೋಗಿದ್ದಾನೆ. 6 ತಿಂಗಳು ಟ್ರೈನಿಂಗ್ ಮುಗಿಸೋದ್ರೊಳಗೆ ಈಗೇನು ಮಾಡೋದೋನು? ಪರ್ಮನೆಂಟ್ಗಾಗಿ ಜಾಬ್ ಕೊಟ್ಟಿದ್ರೆ ಏನು ಗತಿ? ನಾನು ಮುಳುಗಿ ಹೋಗ್ತಾ ಇದ್ದೆ. ಈಗಲೂ ಬಿಡಲ್ಲ. ಸುಕುಮಾರ್ ಆಗಲೇ ಹೊರಟು ಬಿಟ್ಟ. ಸುಮಾರು ಜನರು ತನ್ನ ತಪ್ಪು ತಿಳ್ಕೊಂಡು ಮತ್ತೆ ಬಂದರೆ ಸರಿ, ಇಲ್ದಿದ್ರೆ ಕಾನೂನಿನ ಮೊರೆ ಹೋಗಬೇಕಾಗುತ್ತೆ. ಇದುವರೆಗೆ ಅವನಿಗಾಗಿ ಮಾಡ್ತಿರೋ ಖರ್ಚು, ತಮಗಾಗಿ ಲಾಸ್ ಎಲ್ಲ ಅವನ ಕೈಲಿ ವಸೂಲಿ ಮಾಡಿಸ್ತೀನಿ. ಬೇಡ ದೇವಿರಯ್ಯನವರೇ, ಸುಕುಮಾರ ಅವನು ಕರೆಸ್ಕೊಂಡ್ಬಿಡ್ಲಿ, ನಾನು ಬುದ್ಧಿ ಹೇಳಿ ಒಪ್ಪಿಸ್ತೀನಿ. ನಿಮ್ಮ ಕೈಲಿ ಮಾತು ಕೇಳೋ ವಯಸ್ಸೇ, ಅವನೇನು ಮಾಡ್ತಾನೋ ನೋಡೋಣ, ದೇವಿರಯ್ಯ ಮೊಟಕಾಗಿ ಉತ್ತರಿಸಿದರು. ನಾವು ಹೇಳಿದ ಹಾಗೆ ಕೇಳಿದರೆ ಸರಿ, ನಮ್ಮ ದಾರಿ ನಾವು ನೋಡ್ಕೋಬೇಕಾಗುತ್ತೆ. ಜಮುನಾ ದಂಗು ಬಡಿದಂತೆ ಕುಳಿತಳು. ಜಯಂತಿಗೆ ಏನೂ ಮಾಡಲು ತೋರಲಿಲ್ಲ. ಅವಳ ಗಂಡ ಅವಳಿಗೆ ಎಚ್ಚರಿಸಿದ. ನೀನು ಯಾವುದಕ್ಕೂ ತಲೆ ಹಾಕಬೇಡ, ಇದೆಲ್ಲ ತುಂಬ
ಕಾಂಪ್ಲಿಕೇಟೆಡ್. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.